ನಾಯಕರು ಕೂಡ ಚೇರ್ಮನ್ ಅವರನ್ನ ಭೇಟಿ ಮಾಡಿ ಸಿಬಿಐ ತನಿಖೆ ಆಗಬೇಕಂತೇಳಿ ಆಗ್ರಹಪಡಿಸಿದ್ದಾರೆ. ಇನ್ನೆಲ್ಲರೂ ಕೂಡ ಕೆಪಿಎಸ್ಸಿಗೆ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಕೆಪಿಎಸ್ಸಿ ಪರೀಕ್ಷೆ ಕೆಪಿಎಸ್ಸಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾವ ರೀತಿ ಯುಪಿಎಸ್ಸಿ ಮಾದರಿಯಲ್ಲಿ ಪರೀಕ್ಷೆಗಳು ನಡೀತವೆ ಅದೇ ಮಾದರಿಯಲ್ಲೂ ಕೂಡ ಪರೀಕ್ಷೆ ಮಾಡೋದಕ್ಕೆ ಇಲ್ಲಿ ತಾವು ಸರ್ಕಾರ ಗಮನ ಕೈಗೊಳ್ಳಬೇಕಾಗ್ತದೆ. ಭ್ರಷ್ಟಾಚಾರ ನಿಲ್ಲಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನೂ ಕೂಡ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರವೇ ಮಾಡೋದಕ್ಕೆ ಮುಂದೆ ಬರಬೇಕು ಅಂತ ಹೇಳಿ ನಾನು ವೇದಿಕೆ ಮೂಲಕ ಆಗ್ರಹಪಡಿಸ್ತಾ ಇದ್ದೇನೆ. ಒಂದು ಸಾರಿಗೆ ಈ ಕರಪ್ಷನ್ ಅನ್ನೋದನ್ನ ಬೇರು ಸಮೇತ ಕಿತ್ತಾಕ್ಬೇಕಾಗುತ್ತೆ. ಅದು ಲೋಕಸೇವಾ ಆಯ್ತಲ್ಲ, ಅಲ್ಲಿ ಸೇವೆ ಹೋಗಿದೆ, ಸೇವೆ ಅನ್ನೋದೇ ಇಲ್ಲ ಅಲ್ಲಿ. ಟೋಟಲಿ ಈಗ ಭ್ರಷ್ಟಾಚಾರದಲ್ಲಿ ನಿರತವಾಗಿದೆ. ನಾಲ್ಕು ಹಸು ಇದೆ ನಮಗೆ, ಇಟ್ಕೊಂಡಿದ್ದೀನಿ. ಆಮೇಲೆ ಡೈರಿನಲ್ಲಿ ಊರಲ್ಲೇ ಡೈರಿ ಇರೋದ್ರಿಂದನೂ ಸ್ವಲ್ಪ ಎಲ್ಲ ಥರನೂ ಅನುಕೂಲ ಇದೆ. ಫೀಡ್ ಅವರೇ ಸಪ್ಲೈ ಕೊಡ್ತಾರೆ. ಬೇರೆ ಕಡೆ ಹೋದರೆ ತುಂಬ ರೇಟ್ಗಳು ಜಾಸ್ತಿ ಇದೆ. ಆಮೇಲೆ ಇಲ್ಲಿ ಗುಣಮಟ್ಟದ ಹಾಲು ಅಂದರೆ ಹಾಲು ಕ್ವಾಲಿಟಿ ಮೇಲೆ ರೇಟ್ ಕೊಡ್ತಾರೆ. 35, 6, 7, 8, 39 ರೂಪಾಯಿ, 40 ರೂಪಾಯಿನೂ ಬರ್ತದೆ. MLಗಳಿಗೆ 40 ಫ್ಲ್ಯಾಟ್ ಬಂದಂಗೆಲ್ಲ 40 ರೂಪಾಯಿವರೆಗೂ ಸಿಗ್ತದೆ. ಹದಿನೈದು ದಿನಕ್ಕೆ ಒಂದು 30 ಸಾವಿರ ಬರ್ತದೆ. ಅದು ಒಂದು 20 ಸಾವಿರ ಉಳಿತದೆ, 10 ಸಾವಿರ ಹೋಗ್ತದೆ. 6 ಜನ ಇದ್ರಿ ಸರ್. ನಾವು ಒಂದು 30 ಲೀಟ್ರ್ ಹಾಲು ಹಾಕ್ತೀರಿ ಸರ್. ನಾವು ಫೀಡು ಅದು ಒಂದು 15 ತಿಂಗಳಿಗೆ ಒಂದು 20 ಮೂಟೆ ತಂದು ಹೋಗ್ತೀರಿ. ಜೀವಗಳಿಗೆ ಹಾಕ್ತೀರಿ. ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತೀವಿ ಸರ್.